ನಿಜ, ಉಡುಪಿ ಪರ್ಯಾಯ ನಮ್ಮ ಪರ್ಯಾಯ. ಹರೇ ಕೃಷ್ಣ. ಈ 2 ವರ್ಷಗಳ ಪರ್ಯಾಯದ ಅವಧಿಯಲ್ಲಿ ನಿರಂತರ ಅನ್ನದಾನ, ಜ್ಞಾನಯಜ್ಞ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿರುವಂತೆ. ಆದರೆ ಈ ಅನ್ನದಾನ, ನಿಜ ಅನ್ನದಾನಕ್ಕೆ ಬೇಕಾಗಿರುವಂಥ ಈ ಹೊರೆ ಕಾಣಿಕೆ, ಹಸಿರು ಕಾಣಿಕೆ ಹೇಗೆ ಹೋಗ್ತಾ ಇದೆ? ಈ ಒಂದು ಪರ್ಯಾಯದಲ್ಲಿ ನಮ್ಮ ಮಂಗಳೂರಿನ ಭಾಗದಿಂದ ಯಾರೆಲ್ಲ ಸೇರಿಕೊಂಡು ಹೋದರು, ಇದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಹೇಳುವಂಥ ಒಂದು ಪ್ರಯತ್ನ. ಹಾಗೆ ತೆಗೆದುಕೊಂಡು ಹೋದಂಥ ಹೊರೆ ಕಾಣಿಕೆಗಳು ಅಂದರೆ ಧಾನ್ಯಗಳು ಎಲ್ಲ ಹೇಗಿದೆ ಅನ್ನೋದನ್ನು ಒಂದು ನಿಮಗೆ ತೋರಿಸುವ ಒಂದು ಪ್ರಯತ್ನ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಕೃಷ್ಣನ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಬನ್ನಿ, ನಾವು ಈಗ ಮಂಗಳೂರಿನ ಶರವು ಮಹಾ ಟೆಂಪಲ್ದಿಂದ ಹೋಗ್ತಾ ಇದ್ದೇವೆ. ವಿಚಾರಗಳೊಂದಿಗೆ ನಾವೀಗ ತೆರಳುವಂತೆ ಹೊರೆ ಕಾಣಿಕೆ ಇನ್ನೇನು ಮುಲ್ಕಿಯಲ್ಲಿ ಮೂಡುಬಿದಿರೆ ಆ ಪರಿಸರದಿಂದ ಸುರತ್ಕಲ್ಲೆಲ್ಲ ಪರಿಸರದಿಂದ ಬಂದಂಥ, ವಿಶೇಷವಾಗಿ ಕಟೀಲಿನಿಂದ ಹೊರೆ ನಿಬ್ಬಳದ ಸ್ವರೂಪದಲ್ಲಿ ಬಂದಂಥ ಬಿರುದು ಬಾವಲಿ ಪೂರಿತವಾಗಿ ತಟ್ಟಿದಾಯ ಸಹಿತವಾಗಿ ಯಕ್ಷಗಾನದ ಸಂಭ್ರಮದೊಂದಿಗೆ ಎಲ್ಲ ರೀತಿಯ ಸಂಭ್ರಮದೊಂದಿಗೆ ಚಂಡೆ ಹಿರಿಯರಾಗಿ ಮಾರ್ಗದರ್ಶಕರಾದಂಥ ಪ್ರೊಫೆಸರ್ ಎಂ ವಿ ಪುರಾಣಿಕರು ಇಂಥವರೆಲ್ಲರ ನೇತೃತ್ವದಲ್ಲಿ ನಮ್ಮವರು ಗುರುರಾಜ ಆಗಲಿ ಅಥವಾ ನಮ್ಮ ಇಲ್ಲದಿದ್ದರೆ ವಾಹನ ಇರ್ತದೆ, ಮಧ್ಯ ಇರ್ತದೆ. ಈ ಗಾಡಿಯನ್ನು ಆದಷ್ಟು ಫಾಲೋ ಮಾಡಿ ಮತ್ತು ಇತ್ಯಾದಿ ತುಂಬ ಗಾಡಿಗಳಿವೆ, ಅದರ ಮಧ್ಯಕ್ಕೆ ಸೇರಿಕೊಳ್ಬೋದು. ಶರವು ಮಹಾಗಣಪತಿಯ ಅನುಗ್ರಹ ಪಡೆದು ಶಾಸ್ತ್ರಿಗಳ ಕೈಯಿಂದ ಉದ್ಘಾಟನೆಗೊಂಡು ಎಲ್ಲರ ಕೈಯಿಂದ ಬಂದಂಥ ಧಾನ್ಯಗಳು, ದಾನಿಗಳು ನಮ್ಮ ಜೊತೆ ಇದ್ದರು. ಶಾರದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಶರವು ಮಹಾಗಣಪತಿ, ವಿಪ್ರ ಸಮಾಗಮ ವೇದಿಕೆ, ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ, ಶೀರ್ಷ ಕೋಆಪರೇಟಿವ್ ಸೊಸೈಟಿ, ಕಲ್ಕುರ ಪ್ರತಿಷ್ಠಾನ, ಹೀಗೆ 10 ಹಲವು ಸಮಸ್ತ ಭಕ್ತ ಸಮೂಹದಿಂದ ಬಂದಂಥ ಹೊರೆ ಕಾಣಿಕೆಗಳನ್ನು ಮೂಲಿಕೆಯಿಂದ ಮೊದಲುಗೊಂಡು ಮಂಗಳೂರು ಮೂಡಬಿದ್ರೆ ವಿಭಾಗದಿಂದ ಕಟೀಲು ಅನ್ನಪೂರ್ಣೇಶ್ವರಿ ಅಸ್ರಣ್ಣ ಅವರ ನೇತೃತ್ವದಲ್ಲಿ ಆ ವಿಭಾಗದಿಂದ ಬಂದಂಥ ಎಲ್ಲ ಹಸಿರು ಕಾಣಿಕೆಗಳನ್ನು ಅಜ್ಜರಕಾಡು ಗೋವಿಂದ ಕಲ್ಯಾಣ ಮಂಟಪದಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಅಲ್ಲಿಂದ ನಮಗೆ ಫಲಾಹಾರದ ವ್ಯವಸ್ಥೆ ಕೂಡ ಇತ್ತು. ಆಲ್ಮೋಸ್ಟ್ ಎಲ್ಲರಿಗೂ ಇತ್ತು. ಸ್ಕೌಟ್ ವಿಭಾಗದವರು ನೋಡಿ, ಅಲ್ಲಿ ಈಗ ಹೊರಕಾಣಿಕೆಯನ್ನು ಹೋಗುವಂಥ ಸಮಯ, ಹಾಗಾಗಿ ಎಲ್ಲೋ ಡೊಳ್ಳು ಕುಣಿತ, ಯಕ್ಷಗಾನ, ಪ್ರತಿಯೊಂದು ಎಲ್ಲರಿಗೂ ಅಲ್ಲಿ ಒಂದು ಫಲಾಹಾರದ ವ್ಯವಸ್ಥೆ, ಊಟದ ವ್ಯವಸ್ಥೆ ಕೂಡ ಇತ್ತು. ಸೊ ಅಲ್ಲಿಂದ ಹೊರೆ ಕಾಣಿಕೆ ಹೋಗುವಂಥ ಸಮಯ. ಈಗ ಅದಕ್ಕೂ ಮೊದಲು ಎಲ್ಲ ಡೊಳ್ಳು ಕುಣಿತ, ಸ್ಕೌಟ್ ವಿಭಾಗ, ಚಂಡೆ, ಮದ್ದಳೆ, ಯಕ್ಷಗಾನ ಎಲ್ಲ ಮೊದಲುಗೊಂಡು ಹೋಗ್ತಾ ಇದೆ. ಈಗ ಇಲ್ಲಿ ಕಟೀಲು ಅನ್ನಪೂರ್ಣೇಶ್ವರಿಯಿಂದ ಅನ್ನಬ್ರಹ್ಮನ ನಾಡಿಗೆ ಅಸ್ರಣ್ಣ ಬಂಧುಗಳ ನೇತೃತ್ವದಲ್ಲಿ ಅತ್ತೂರು, ಕೊಡೆತ್ತೂರು, ಕಿನ್ನಿಗೋಳಿ, ಕಟೀಲು, ಮೂಡಬಿದ್ರೆ ಹಾಗೂ ಮಂಗಳೂರು ಭಾಗದಿಂದ ಬಂದಂಥ ಎಲ್ಲ ಹೊರೆ ಕಾಣಿಕೆ, ಹಸಿರು ಕಾಣಿಕೆಯನ್ನು ಆ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಹೋಗುವಾಗ ಅದೆಷ್ಟು ಚಂದದ ಅಲಂಕಾರವನ್ನು ಮಾಡಿದಾಗುತ್ತೆ. ರಸ್ತೆಯ 2 ಬದಿಗಳಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೂ ಆ ಒಂದು ತೆಗೆದುಕೊಂಡು ಹೋಗಿರುವಂಥ ಹಸಿರು ಕಾಣಿಕೆಗಳನ್ನು ನೋಡೋದೇ ಚಂದ. ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟ್ ಆದ ವಿಡಿಯೋವನ್ನು ನೋಡಿ. ಬನ್ನಿ, ನೋಡ್ತಾ ಹೋಗೋಣ. ಹಾಗೆ ಮೆರವಣಿಗೆಯಲ್ಲಿ ಇದ್ದಂಥ ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಹರಿಕೃಷ್ಣ ಪುನೂರವರು, ಶಾರದಾ ವಿದ್ಯಾಸಂಸ್ಥೆ ಅಧ್ಯಕ್ಷರು ಪ್ರೊಫೆಸರ್ ಎಂ ಬಿ ಪುರಾಣಿಕರವರು, ಶಿಶಾ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು MS ಗುರುರಾಜ್ ಅವರು ಹಾಗೂ ಕಟೀಲಿನ ಅಸ್ರಣ್ಣ ಬಂಧುಗಳು ಎಲ್ಲರೂ ಸೇರಿ, ಹಾಗೂ ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಕಲ್ಕುರ ಎಲ್ಲರೂ ಇದ್ದರು. ಸೊ ಈ ಒಂದು ಉತ್ಸವದಲ್ಲಿ ಬಹಳ 2 ಕಿಲೋಮೀಟರ್ ಬಹುಶಃ ನಡೆದಿದ್ದೇವೇನೋ, ಬಟ್ ಆ ಒಂದು ಉತ್ಸವದಲ್ಲಿ ನಮಗೆ ಎಷ್ಟು ನಡೆದಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ. ಸುಮಾರು ಇದು ಸಂಜೆ 5 ಗಂಟೆ ಸಮಯ. ಮಂಗಳೂರದ ಭಗವದ್ಭಕ್ತರನ್ನ ಒಟ್ಟು ಸೇರಿಗೆಡೆ ಅತ್ತೂರು, ಕೊಡೆತ್ತೂರು, ಕಿನ್ನಿಗೋಳಿ, ಕಟೀಲು, ಎಕ್ಕಾರೆ, ಮೂಡಬಿದ್ರೆ ಮಂಗಳೂರದ ಭಗವದ್ಭಕ್ತರನ್ನ ಒಟ್ಟು ಸೇರಿಗೆಡೆ ಉಡುಪಿ ಅದೆಷ್ಟು ಶೃಂಗಾರಗೊಂಡಿದೆ ಅಂದರೆ
ಮದುವೆಗೆ ತಯಾರಾದ ಮಧುವನ ಗಿತ್ತಿ ಹಾಗೆ ಶೃಂಗಾರಗೊಂಡಿದೆ. ಅದನ್ನು ನೋಡೋದೇ ಚೆಂದ. ಮುಖ್ಯದ ಭಗವದ್ಭಕ್ತರೇ, ಭಕ್ತ ಮಹಾಶಯರೇ, ಅನ್ನಪೂರ್ಣೇಶ್ವರಿನ ನಡೆದು ಸಂಪೂರ್ಣವಾಗಿ ತಯಾರಾಗಿದೆ. ಉಡುಪಿ ಪರ್ಯಾಯದಲ್ಲಿ ಪ್ರತಿಯೊಂದು ಬ್ಯಾನರ್ಗಳು ಎಷ್ಟು ಅಲಂಕಾರದಿಂದ ಕೂಡಿದೆ ಅಂದರೆ ಬೇರೆ ಯಾವುದು ಬ್ಯಾನರ್ ನಮಗೆ ಅಲ್ಲಿ ನೋಡಲಿಕ್ಕೆ ಕಾಣಲ್ಲ. ಎಲ್ಲ ಶಿರೂರು ಮಠದ ಪರ್ಯಾಯ ಉತ್ಸವದ ಬ್ಯಾನರ್ಗಳು. ಎಲ್ಲಿ ನೋಡಿದರೂ ಚಂದದ ಅಲಂಕಾರ. ಇನ್ನು ರಾತ್ರಿ ನೋಡೋದಂತೂ ಇನ್ನೂ ಚೆಂದಿದೆ. ಅದನ್ನು ಕೂಡ ಈ ವಿಡಿಯೋದಲ್ಲೇ ಇದೆ, ಮಿಸ್ ಮಾಡಬೇಡಿ. ನಾವೀಗ ಕೃಷ್ಣನ ದೇವಸ್ಥಾನದ ಹತ್ತಿರ ಬರ್ತಾ ಇದ್ದೀವಿ. ಹಾಗೆ ಶಿರೂರು ಮಠವನ್ನು ಕೂಡ ನೋಡ್ತಾ ಇದ್ದೀವಿ. ಕನಕ ಗೋಪುರ, ಬ್ರಹ್ಮರಥಗಳು ಎಲ್ಲವನ್ನ ನೋಡೋಣ ಇದೇ ವಿಡಿಯೋದಲ್ಲಿ. ಹಾಗೆ ಅಷ್ಟಮಠಗಳನ್ನು ನಾವು ಇಲ್ಲಿ ನೋಡ್ತೀವಿ. ಈಗ ನೋಡ್ತಾ ಇರೋದು ಪೊತ್ತಿಗೆ ಮಠ, ಕಾಣಿಯೂರು ಮಠ ಹಾಗೂ ವಾದಿರಾಜ್ ಮಠ. ಅಷ್ಟಮಠಗಳು ಇಲ್ಲಿ ಸುತ್ತಲೂ ಇದೆ, ಕೃಷ್ಣನ ಸುತ್ತಮುತ್ತಲೂ ಇದೆ. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವಂಥ ಪರ್ಯಾಯ. ಈಗ ನಾವು ಬಂದ್ವಿ ಶ್ರೀ ಅನ್ನವಿಠಲನ ಉಗ್ರಾಣಕ್ಕೆ. ಒಳಗೆ ತಂದಿರುವಂಥ ಏನು ಹೊರಕಾಣಿಕೆಯನ್ನು ಅದೆಷ್ಟು ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಅಲ್ಲಿಂದನೇ ನೋಡ್ಬೋದು. ಮತ್ತು ಪರ್ಯಾಯಕ್ಕೆ ಮಿಸ್ ಮಾಡದೆ ಒಂದು ದಿನ ಬಂದು ಹೋಗಿ ಸ್ನೇಹಿತರೆ. ಇವತ್ತು ಮತ್ತು ನಾಳೆ ಅಂದರೆ 17 ಮತ್ತು 18 ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ನೋಡಿ, ಒಬ್ಬೊಬ್ಬರು ಎಷ್ಟೆಷ್ಟು ಕ್ವಿಂಟಲ್ ಗಟ್ಟಲೆ ಅಕ್ಕಿ, ಬೇಳೆ, ಧಾನ್ಯಗಳನ್ನು ಕಳಿಸಿಕೊಟ್ಟಿದ್ದಾರೆ. ಕೇವಲ ನಮ್ಮ ರಾಜ್ಯದಿಂದ ಮಾತ್ರ ಅಲ್ಲ, ಇದು ಹೊರ ರಾಜ್ಯದಿಂದನೂ ಬಂದಿರುವಂಥದ್ದು. ಹಾಗೆ ಪ್ರತಿಯೊಂದು ಭಾಗಕ್ಕೂ ಅಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ. ಅಂದರೆ ತಕ್ಷಣ ಐಟಮ್ಗಳು ಸಿಗುತ್ತೆ. ಇದು ತರಕಾರಿ ವಿಭಾಗದಲ್ಲಿ. ಇನ್ನು ಮಟ್ಟುಗುಳ್ಳೆ ಕೂಡ ಅವರ ಒಂದು ಸೇವೆಯಾಗಿ ಬುಟ್ಟಿಯಲ್ಲಿ ಹೊತ್ತುಕೊಂಡು ಅದೆಷ್ಟು ಬುಟ್ಟಿ ಕ್ವಿಂಟಲ್ ಗಟ್ಟಲೆ ತಂದು ನಾಳೆ ಕೊಡಲಿಕ್ಕೆ ಉಂಟು. ಮಟ್ಟುಗುಳ್ಳೆಯ ಇಲ್ಲಿಯ ಒಂದು ವಿಶೇಷತೆ, ಅದರ ಬಗ್ಗೆ ಬೇರೆಯೇ ನಾನು ಒಂದು ವಿಡಿಯೋ ಮಾಡ್ತೇನೆ. ಈಗ ಶ್ರೀ ಶ್ರೀ ಲಕ್ಷ್ಮೀವರ ತೀರ್ಥ ವೇದಿಕೆಯಲ್ಲಿ ಗುರುಗಳ ಆಗಮನ ಆಗಿದೆ. ಅವರು ಈ ಪರ್ಯಾಯದ ಬಗ್ಗೆ ಹಾಗೂ ಹೊರ ಕಾಣಿಕೆ ಬಗ್ಗೆ ಒಂದು ಮಹಾಭಾರತದ ಒಂದು ಕಥೆಯ ಮುಖಾಂತರ ಭಗವಂತ ಶ್ರೀಕೃಷ್ಣನಿಗೆ ಏನು ಬೇಕು. ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವರ್ತ್ಯಾದಿ ಸದ್ಗುಣೋ ವಿಹಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದೇ ಆಶ್ರಯ. ಹೊರಕಾಣಿಕೆಯನ್ನು ತಂದಿದ್ದಾರೆ. ಅವರು ಹೇಳಿದ್ರು ತಂಗಿಯ ಕಟೀಲು ತಂಗಿ ಇದ್ದ ಹಾಗೆ ಅಂತ. ಹಾಗೆ ತಂಗಿಯ ಮನೆಯಿಂದ ಅಣ್ಣನ ಮನೆಗೆ ಕೃಷ್ಣನಿಗೆ ಹೊರಕಾಣಿಕೆ ಸಮರ್ಪಣೆ ಆಯಿತು. ತುಂಬ ದ್ರವ್ಯಗಳು ಅಥವಾ ಸಂಭ್ರಮದಿಂದ ತಂದಿದ್ದಾರೆ. ಇದು ಎಷ್ಟು ಕೃಷ್ಣನಿಗೆ ಮುಟ್ಟಬಹುದು ಅಂತ ಕೇಳಲಿಕ್ಕೆ ಈ ಮಹಾಭಾರತದಲ್ಲಿ ಬರುವಂತಹ ಒಂದು ಕತೆ, ಗೊತ್ತಿರುವಂತಹದ್ದೇ ಕತೆ. ಇದೇ ರೀತಿ ಈಗ ಉಡುಪಿಯಲ್ಲಿ ಹೇಗೆ ಕೃಷ್ಣ ಪರ್ಯಾಯ ಅಂತ ಎಷ್ಟು ಸಿದ್ಧತೆ ಆಗಿದೋ, ಇದಕ್ಕಿಂತ ಸಹ 100 ಪಟ್ಟು 10 ಪಟ್ಟು ಸಿದ್ಧತೆ ಕೃಷ್ಣ ಬರ್ತಾನೆಂತ ಈ ಅರಮನೆಯಲ್ಲಿ ಆಗಿತ್ತಂತೆ. ಹಸ್ತಿನಾಪುರದಲ್ಲಿ ಕೌರವರ ಅರಮನೆಯಲ್ಲಿ ತುಂಬ ಸಿದ್ಧತೆ ಮಾಡಿದ್ರಂತೆ, ಕೃಷ್ಣ ಬರ್ತಿದ್ದಾನೆ ಅಂತ. ಎಲ್ಲ ಪಂಚಭಕ್ಷ ಎಲ್ಲ ಮಾಡಿಟ್ರು. ಆದರೆ ಕೃಷ್ಣ ಮೊದಲಿಗೆ ವಿದುರನ ಮನೆಗೆ ಹೋದ. ಅಲ್ಲಿ ಅವು ಎಂಥ ಸಹ ತಯಾರಿ ಮಾಡಿರಲಿಲ್ಲ. ಎಲ್ಲರೂ ಕೃಷ್ಣ ಬಂದ ಒಂದು ಕಡೆಯಲ್ಲಿ ಖುಷಿ, ಇನ್ನೊಂದು ಕಡೆಯಲ್ಲಿ ತಲೆ ಬಿಸಿ. ಅಲ್ಲಿ ಎಂಥ ಸಹ ರೆಡಿ ಮಾಡಲಿಲ್ಲ ಅಂತ. ಒಂದು ಸ್ವೀಟ್ ಆದರೂ ಮಾಡ್ಬೋದಲ್ಲ, ಹಾಲಾದರೂ ಕಾಯಿಸ್ಬೇಕು. ಇವ ಸಡನ್ ಹೇಳದೆ ಬಂದ. ಖುಷಿ ಸಹ ಆಗ್ತಾ ಉಂಟು. ಕಡೆಗೆ ಬಾಳೆಹಣ್ಣಿತ್ತು. ಆ ಬಾಳೆಹಣ್ಣನ್ನು ಕೃಷ್ಣನನ್ನು ಕೊಡಿಸಿ, ಬಾಳೆಹಣ್ಣು ಇದ್ದದ್ದನ್ನು ಕೊಡುವ ಅಂತ ಬಾಳೆಹಣ್ಣನ್ನು ಕೊಟ್ಟ. ಸಿಪ್ಪೆ ತೆಗ್ದ, ಬಾಳೆಹಣ್ಣು ಕೊಟ್ಟ.
ಕೃಷ್ಣ ತಿಂತಾ ಇದ್ದ. ಆ ಗೊನೆ ಖಾಲಿ ಆಗಲಿಕ್ಕೆ ಬಂತು. ಇವನ ಹೊಟ್ಟೆ ತುಂಬಿತಾ ಇಲ್ವಾ, ಸಾಕಾಬೇಡವಾ ಅಂತ ತಟ್ಟೆ ನೋಡ್ತಾನೆ. ತಟ್ಟೆ ನೋಡುವಾಗ ಸಿಪ್ಪೆ ಉಂಟು ತಟ್ಟೆಯಲ್ಲಿ. ಇವನಿಗೆ ಆಶ್ಚರ್ಯ ಆಯ್ತದಲ್ಲ, ನಾನು ಸಿಪ್ಪೆ ತೆಗೆದು ಹಾಕ್ತಿದ್ದದ್ದು ಬಾಳೆಹಣ್ಣು ಅಂತ. ಮತ್ತೆ ಗೊತ್ತಾಗ್ತಿದೆ ಅವನಿಗೆ, ಇವ ಸಿಪ್ಪೆ ತೆಗಿತಾ ಇದ್ದ. ಕ್ಷಮಿಸಿ, ವಿಡಿಯೋ ಕಂಪ್ಲೀಟ್ ಆಗಲಿಲ್ಲ. ನನಗೆ ಕತೆ ಗೊತ್ತು. ಸಿಪ್ಪೆ ತೆಗಿತಾ ಇದ್ದಿದ್ದ ವಿದುರ ಅದನ್ನು ಕೃಷ್ಣನಿಗೆ ಕೊಡುವ ಬದಲು ಸಿಪ್ಪೆ ಕೊಡ್ತಾ ಇದ್ದ, ಹಣ್ಣನ್ನು ಬಿಸಾಡ್ತಾ ಇದ್ದ. ಅಂದರೆ ಅವನ ಭಕ್ತಿ ಅಷ್ಟಿತ್ತು ಮನಸ್ಸಿನಲ್ಲಿ, ಕೃಷ್ಣ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸೊ ಹಾಗಾಗಿ ಗುರುಗಳು ಹೇಳೋದಿಷ್ಟೇ, ಪರ್ಯಾಯ ಕೃಷ್ಣ ಪೂಜೆ ಮಾತ್ರ ನಂದು, ಪರ್ಯಾಯ ನಡೆಸಿಕೊಡೋರು ನೀವೇನೇ ಅಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಜನತೆಯೇ ಜನಾರ್ದನ ಅಂತ ಕೂಡ ಹೇಳಿದರು. ನಿಜ, ಗುರುಗಳು ಒಂದೊಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಯಸ್ಸು ಚಿಕ್ಕದಾದರೂ ಒಂದು ರೀತಿಯಲ್ಲಿ ಮಾತಿನ ವರಸೆ, ತುಂಬ ಒಂದು ಪ್ರೌಢತೆ ಮುಖದಲ್ಲಿ ಕಾಣ್ತಾ ಇದೆ. ಅದು ಅವರ ಪೂರ್ವಾಶ್ರಮದ, ಅಂದರೆ ಹೆತ್ತವರ ತಂದೆ ತಾಯಿಯರ ಸಂಸ್ಕಾರ ಇರಬಹುದು. ಅವ್ರ ತಂದೆಯವರು ಕೂಡ ವಿದ್ವಾನ್ ಹಾಗೂ ದಿವಾನರು, ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯ್ ಅಂತೇಳಿ. ನಾವು ಕೂಡ ಅವರನ್ನು ಮಾತಾಡಿಸಿದ್ವಿ. ತುಂಬ ಒಂದು ಒಳ್ಳೆಯ ರೀತಿಯಿಂದ ಮಾತಾಡಿದರು, ಎಲ್ಲರನ್ನು ಉಪಚರಿಸ್ಕೊಂಡ್ರು. ಈಗ ನಮಗೆ ಸಿಕ್ಕಿದವರು ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯ, ಶಿರೂರು ಮಠದ ದಿವಾನರು ಕೂಡ. ಅವರು ವಿದ್ವಾಂಸರು, ಸಂಸ್ಕೃತ ಪಂಡಿತರು. ಹಾಗೆ ನಾವು ಅವರಲ್ಲಿ ಗುರುಗಳ ಪೂರ್ವಾಶ್ರಮದ ಬಗ್ಗೆ, ಅಂದರೆ ಬಾಲ್ಯದಲ್ಲಿ ಹೇಗಿದ್ದರು, ಯಾವ ರೀತಿ ಸಂಸ್ಕಾರ ಕೊಟ್ರಿ, ಮತ್ತು ಅವರಿಗೆ ಸನ್ಯಾಸತ್ವವನ್ನು ಸ್ವೀಕರಿಸಲಿಕ್ಕೆ ಯಾಕೆ ಮನಸ್ಸು ಬಂತು, ಎಲ್ಲವನ್ನ ಕೇಳಿದಾಗ ಅವರು ಹೇಳಿದ್ದಿಷ್ಟು. ನಮಸ್ಕಾರ, ಒಂದಿಷ್ಟು ಮಾತು ನಿಮ್ಮಿಂದ. ಖಂಡಿತ. ಕೃಷ್ಣಂ ವಂದೇ ಜಗದ್ಗುರುಂ, ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ವೇದವರ್ಧನ ತೀರ್ಥರು ಹೇಗಾಗಬಹುದು ಅಂತ ಎನ್ನುವ ಒಂದು ಕಲ್ಪನೆ ನಮಗೆ ಇಲ್ಲದೇ ಇದ್ದರೂ ಕೂಡ ಈಗ ನಮಗೆ ಅನಿಸ್ತದೆ ಅವರ ಹತ್ರ ಆ ಎಲ್ಲ ಲಕ್ಷಣಗಳು ಇತ್ತು ಎನ್ನುವಂಥದ್ದು. ಅಂದರೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಏನು ಮಾಡ್ತಾರೆ ಕೇಳಿದರೆ ಆಟಪಾಠಗಳಲ್ಲೇ ಹೆಚ್ಚು ತಲ್ಲೀನರಾಗಿರ್ತಾರೆ. ವೇದವರ್ಧನ ತೀರ್ಥರಿಗೆ 8ನೇ ವಯಸ್ಸಿನಲ್ಲಿ ಉಪನಯನ ಆಗಬೇಕಾದ್ರೆ ಕೂಡ ಎಲ್ಲ ಸಂಸ್ಕಾರಗಳನ್ನೆಲ್ಲ ಮುಗಿಸಿ, ಅಂದರೆ ಸಾಮಾನ್ಯವಾಗಿ ಉಪನಯನ ಮಾಡಬೇಕು ಕೇಳಿದರೆ ವೇದಪಾರಾಯಣ ಮಾಡಿ ಅಥವಾ ಒಂದು ವಿಧಿವಿಧಾನಗಳೆಲ್ಲ ಉಂಟು. ಹಾಗಾಗಿ ಮೇಧಾಜನನ ಇತ್ಯಾದಿಗಳೆಲ್ಲ ಮಾಡಿ ಉತ್ತಮ ಸಂಸ್ಕಾರವುಳ್ಳವರನ್ನಾಗಿ ನಾವು ರೂಪಿಸಬೇಕು ಅಂತ ಬಯಸಿದವರು. ಅದೆಲ್ಲಾದ ಬಳಿಕ ಮಹಾನಾಮ್ನಿ, ಮಹಾವ್ರತ, ಉಪನಿಷತ್ತು, ಗೋದಾನ, ವಿದ್ಯಾಸಮಾವರ್ತನೆ ಎನ್ನುವಂಥ ಎಲ್ಲ ಸಂಸ್ಕಾರಗಳನ್ನು ಕೂಡ ಅವರಿಗೆ ನಾವು ನೆರವೇರಿಸಿದೆವು. ಅದರದ್ದು ಲಕ್ಷಣ ನಮಗೆ ಕಂಡು ಬರ್ತಾ ಇತ್ತು. ಕಾರಣ ಇಷ್ಟೇ, ನಾನು ಒಬ್ಬ ಸಂಸ್ಕೃತ ವಿದ್ವಾಂಸನಾಗಿ ಮನೆಯಲ್ಲಿ ಇದ್ದವರಿಗೆಲ್ಲ ಪಾಠ ಮಾಡ್ತಾ ಇದ್ದೆ. ಹಲವಷ್ಟು ಜನ ಪಾಠಕ್ಕೆ ಬರ್ತಾಯಿದ್ರು. ಪಾಠಕ್ಕೆ ಬರ್ತಾ ಇರಬೇಕಾದ್ರೆ ಇವರು ಕೂಡ ಬಂದು ಅದರಲ್ಲಿ ಕೂತ್ಕೊಳ್ತಾ ಇದ್ದರು. ಹಾಗಾಗಿ ವೇದಾಂತಗಳದ್ದು ಚಿಂತನೆ ಅವರಿಗೆ ಮೊದಲಿಂದಲೂ ಇತ್ತು. ಮನೆಯಲ್ಲಿ ಜಪ ಪೂಜೆ ಮಾಡೋದು ಕೂಡ ಅವರಿಗೆ ಇಷ್ಟ ಆಗಿತ್ತು. ಎಂದಿಗೆ ಉಪನಯನ ಆಯಿತು ಅಂದಿನಿಂದ ಇಂದಿನವರೆಗೂ ಒಂದು ದಿನವೂ ದೇವರ ಪೂಜೆ ಬಿಡಲಿಲ್ಲ. ಸಾಮಾನ್ಯವಾಗಿ ಎಲ್ರಿಗೂ ಹೇಗಿರ್ತದೆ ಕೇಳಿದರೆ, ತಂದೆ ಪೂಜೆ ಮಾಡಿದರೆ ಮಗ ಮನೆಗೆ ಹೋಗ್ತಾನೆ ಅಥವಾ ಕೆಲಸಕ್ಕೆ ಹೋಗ್ತಾನೆ, ಮಗ ಪೂಜೆ ಮಾಡಿದರೆ ತಂದೆ ಇನ್ನೊಂದು ಕೆಲಸಕ್ಕೆ ಹೋಗ್ತಾನೆ. ಆದರೆ ನಮ್ಮ ಒಂದು ಪದ್ಧತಿ, ಆಚಾರ್ಯ ಮಧ್ವರ ಸಿದ್ಧಾಂತದಲ್ಲಿ ಜಪ ಹೇಗೆ ಮುಖ್ಯವೋ ಅದೇ ರೀತಿ ಪೂಜೆಯೂ ಮುಖ್ಯ. ಹಾಗಾಗಿ ನಿತ್ಯವೂ ಕೂಡ ನಾವು ಜಪ ಪೂಜೆ ಮಾಡಿದರೂ ಕೂಡ ತಮ್ಮ ಮಗನಾಗಿದ್ದಂತಹ ಆಗ ಅನಿರುದ್ಧ ಅವರು ಕೂಡ ಜಪ ಪೂಜೆ ನಿತ್ಯ ಮಾಡ್ತಾ ಇದ್ದರು. ಹೀಗೆ ಅವರು ಪೂಜೆ ಮಾಡ್ತಾ ಇರುವಾಗಲೂ ಕೂಡ 10-11 ಗಂಟೆ ಆದರೂ ಕೂಡ ಯಾವುದೇ ಆಹಾರಾದಿಗಳನ್ನು ತೆಗೆದುಕೊಳ್ಳದೆ ಶುಚಿರ್ಭೂತರಾಗಿ ದೇವರ ಪೂಜೆ ಮಾಡೋದ್ರಲ್ಲೇ ತಲ್ಲೀನರಾಗಿ ಇರ್ತಾ ಇದ್ದರು. ಮುಂದೆ ಬೆಳೆದಾಗೆ ಎಲ್ಲಿ ಹೋದರೂ ಕೂಡ ಅವರು ಹೊರಗಿನ ಆಹಾರಗಳನ್ನು ತೆಕ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಕಾರಣ ನಾವು ಇರ್ಬೋದು, ನಾವು ಹೊರಗಿನ ಆಹಾರಗಳನ್ನು ತೆಕ್ಕೊಳ್ತಾ ಇರಲಿಲ್ಲ, ಅವರಿಗದು ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಕೂಡ ಅದನ್ನು ಉಪಯೋಗ ಮಾಡ್ತಾ ಇರಲಿಲ್ಲ. ಹಾಗಾಗಿ ಮುಂದೆ ಅವರಿಗೆ ಸನ್ಯಾಸ ಯೋಗ ಉಂಟು ಎನ್ನುವಂಥದ್ದು ನಮಗೆ ಗೊತ್ತಾಯಿತು. 3 ವರ್ಷ ನಾವು ಕೂಡ ಶಿರೂರು ಮಠದ ಒಂದು ಪೀಠಕ್ಕೆ ಯತಿಗಳನ್ನು ನಾವು ಹುಡುಕ್ತಾ ಇದ್ದೆವು, ಯಾರೂ ಸಿಕ್ಕಲಿಲ್ಲ. ಆಗ ಸೋದೆ ಶ್ರೀಗಳಿಗೆ ನಾನು ಪಾಠ ಮಾಡ್ತಾ ಇದ್ದೆ. ಹಾಗಾಗಿ ಅವರು ಆಗ ಕೇಳಿದರು, ನಿಮ್ಮ ಮಗನಿಗೆ ಸನ್ಯಾಸ ಕೊಡ್ತೇವೆ ಅಂತ ಹೇಳಿ. ಹಾಗಾಗಿ ನಾನು ಅವರಿಗೆ ಏನೂ ಹೇಳಲಿಲ್ಲ. 3 ವರ್ಷದಿಂದ ಅವರದ್ದು ಜಾತಕವನ್ನು ಪರೀಕ್ಷೆ ಮಾಡಿದಾಗ ವಿವಾಹೋತ್ತರ ಜೀವನ ಸಾಮಾನ್ಯವಾಗಿದೆ ಎನ್ನುವಂಥ ವಾಕ್ಯವನ್ನು ಕಂಡು ನಾನು ಅವರ ಜಾತಕವನ್ನು ಬೇರೆ ಬೇರೆ ಕಡೆ ಕಳಿಸಿದೆ. ಆಗ ನಾಗಪುರ, ಡೆಲ್ಲಿ, ಆಮೇಲೆ ಕಾಶಿ, ಕೇರಳ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಪರೀಕ್ಷೆ ಮಾಡುವಾಗಲೂ ಕೂಡ ಅವರಿಗೆ ಇಂಥದ್ದೇ ಯೋಗ ಉಂಟು ಅಂತ ಗೊತ್ತಾಯಿತು. ಹಾಗಾಗಿ ನಾವು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡೆವು. ಮುಂದೊಂದು ಊರಿನ ಕಡೆಯಲ್ಲಿ ಪ್ರಶ್ನೆ ಇಡುವಾಗಲೂ ಕೂಡ ಇದೇ ಮಾತು ಬಂತು. ಎಲ್ಲರೂ ಎಲ್ಲೆಲ್ಲಿ ಹೋದರೂ ಕೂಡ ಅವರಿಗೆ ಸನ್ಯಾಸ ಯೋಗ ಜೊತೆಗೆ ಪೀಠಾಧಿಪತ್ಯ ಹಾಗೆ ವಿದ್ವಾಂಸರಾಗುವ ಒಂದು ಯೋಗ, ಇದೆಲ್ಲವನ್ನು ಕೂಡ ಅವರು ನಮಗೆ ಹೇಳಿದಾಗ ನಾವು ಒಪ್ಪಲೇಬೇಕಾಯಿತು.
ಮುಂದೊಂದು ದಿನ ಅವರ ಹತ್ರ ಕೇಳಿದೆವು. ಕೊರೋನಾ ಬಂದಂತಹ ಸಂದರ್ಭ, ಅವರಿಗೆ ಯಾವ ವಿಷಯವನ್ನು ಮೊದಲು ಹೇಳಿರಲಿಲ್ಲ. ಒಂದು 6 ತಿಂಗಳು ಮೊದಲು ಅವರಿಗೆ ತಿಳಿಸಿದಾಗ ಅವರು ಹೇಳಿದ್ದು, ನಾನು ಕೃಷ್ಣ ಪೂಜೆಗೆ ತೆರಳುತ್ತೇನೆ ಅಂತ. ನಾನು ಹೇಳಿದೆ, ಪೂಜೆಗೆ ತೊಂದರೆ ಇಲ್ಲ, ಆದರೆ ಮಠದ ಆಡಳಿತ ಬಹಳ ಕಠಿಣ, ಹಾಗಾಗಿ ಅಲ್ಲಿ ಸುಖ ಉಂಟು ಅಂತ ಖಂಡಿತ ನೀವು ಹೋಗಬೇಡಿ ಅಂತ ಹೇಳಿದರೆ, ಇಲ್ಲ ನನಗೆ ಪೂಜೆಯಲ್ಲೇ ಸುಖ, ಅದು ಏನು ಸಮಸ್ಯೆ ಬಂದರೂ ನಾನು ಎದುರಿಸ್ತೇನೆ ಅಂತ ಹೇಳಿಕೊಂಡು ತಾವು ಹೊರಟವರು. ಹಾಗಾಗಿ ಅವರು ಹೇಳುವಾಗ ಬೇಡ, ಏನು ವ್ಯತ್ಯಾಸ ಎನ್ನುವಂಥದ್ದು ಅವ್ರಿಗೆ ಎಲ್ಲ ಹೇಳಿದಾಗ ಅವರು ಕೇಳಿದ ಪ್ರಶ್ನೆ ಇಷ್ಟೇ, ನಾನು ಇವತ್ತು ಜಪ ಪೂಜೆಯನ್ನು ಬಿಡ್ಬೋದಾ ಸ್ವಾಮಿಗಳಾಗದಿದ್ದರೆ ಅಂತ ಕೇಳಿದರು. ಅದು ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಆಗುವಾಗ ನಾವು ನಿತ್ಯವೂ ಅನುಷ್ಠಾನಾದಿಗಳನ್ನು ಮಾಡಲೇಬೇಕು ಅಂತ ಹೇಳುವವರು. ನಾನು ಪಾಠ ಪ್ರವಚನ ಮಾಡ್ತಾ ಇದ್ದೆ, ಹಾಗಾಗಿ ಅದನ್ನು ಬಿಡುವ ಹಾಗಿಲ್ಲ ಅಂತ ಹೇಳಿದೆ. 4ನೇ ಕ್ಲಾಸಿನಿಂದ ಮಗ ಮತ್ತು ಮಗಳು ಇಬ್ಬರೂ ಕೂಡ ಏಕಾದಶಿ ಶುದ್ಧ ಉಪವಾಸವನ್ನು ಮಾಡ್ತಾ ಇದ್ದವರು. ಹಾಗಾಗಿ ಅವರಿಗೆ ಹೋದಲ್ಲಿ ಬಂದಲ್ಲಿ ಆಹಾರದ ನಿಯಮಗಳು ತೊಂದರೆ ಆಗ್ತದೆ ಹೇಳಿದರೆ ಖಂಡಿತ ಇಲ್ಲ. ಹಾಗಾಗಿ ಅವರು ಹೇಳಿದರು, ಸರಿ ನಾನು ಸನ್ಯಾಸಿ ಆಗುವುದಿಲ್ಲ ಅಂತ ಇಟ್ಟುಕೊಳ್ಳುವ, ನಾನು ಲೌಕಿಕನಾಗಿ ಬದುಕಿದರೆ ನಾನು ಹಾಗಾದರೆ ಏಕಾದಶಿ ಬಿಡ್ಬೋದಾ ಕೇಳಿದರು. ಅದು ಬಿಡಲಿಕ್ಕಿಲ್ಲ ಅಂದ. ಸರಿ, ಶಾಸ್ತ್ರ ಪಾಠಗಳನ್ನು ಬಿಡ್ಬೋದಾ? ಅದು ಬಿಡಲಿಕ್ಕಿಲ್ಲ. ಹಾಗಾದರೆ ಏನು ವ್ಯತ್ಯಾಸ ಅಂತ ಕೇಳಿದರು. ಕೇವಲ ವಸ್ತ್ರದಲ್ಲಿ ಮಾತ್ರ ಬದಲಾವಣೆ ಬಿಟ್ಟರೆ ಅವರ ಆ್ಯಟಿಟ್ಯೂಡ್, ನಿತ್ಯವಾದಂಥ ಚರ್ಯೆಯಲ್ಲಿ ಯಾವುದು ವ್ಯತ್ಯಾಸಗಳು ಇರಲಿಲ್ಲ. ಹಾಗಾಗಿ ಖಂಡಿತ ಇವರಿಗೆ ಒಂದು ಸನ್ಯಾಸವನ್ನು ಕೊಟ್ಟರೆ ಅವರಿಗೆ ಅದು ಕಷ್ಟ ಆಗೋದಿಲ್ಲ ಅಂತ ಅನ್ನಿಸಿತು. ಎಂದಿಗೂ ಕೂಡ ಅದು ಇಷ್ಟ ಅಂತಾದರೆ ಅದು ಕಷ್ಟ ಆಗೋದಿಲ್ಲ. ಉದಾಹರಣೆಗೆ ಮಧ್ಯಾಹ್ನ 12 ಗಂಟೆ ಬಿಸಿಲಿಗೆ ಒಬ್ಬ ವಿದ್ಯಾರ್ಥಿಗೆ ಶಿಕ್ಷೆ ಕೊಡಬೇಕು ಅಂತ ಅರ್ಧ ಗಂಟೆ ನಿಲ್ಲಿಸಿದರೆ ಆತ ತಲೆ ತಿರುಗಿ ಬೀಳ್ತಾನೆ. ಅದೇ ವಿದ್ಯಾರ್ಥಿಗೆ ಬೆಳಗಿನಿಂದ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಬಿಸಿಲಲ್ಲಿ ಕ್ರಿಕೆಟ್ ಆಟ ಆಡ್ತಾನೆ. ಅವನಿಗೆ 1 ಗಂಟೆಗೆ ಊಟ ಕರೆದ್ರೂ ಆತ ಬರುವುದಿಲ್ಲ. ಆಗ ಅವನಿಗೆ ತಲೆಯೂ ತಿರುಗುವುದಿಲ್ಲ, ಏನೂ ಆಗೋದಿಲ್ಲ. ಯಾಕೆ? ಕಾರಣಿದರೆ ಅವನಿಗೆ ಆಸಕ್ತಿ. ಹಾಗೆ ಇವರಿಗೆ ಈ ಆಸಕ್ತಿ ಇದ್ದದ್ರಿಂದ ಯತಿ ಜೀವನ ಎನ್ನುವಂಥದ್ದು ಅವರಿಗೆ ಖಂಡಿತ ಅದು ಕಷ್ಟಕರ ಆಗೋದಿಲ್ಲ ಎನ್ನುವಂತಹ ಒಂದು ಇರಾದೆಯಿಂದ ನಾವು ಒಪ್ಪಿಗೆಯನ್ನು ಕೊಟ್ಟೆವು. ಹಾಗಾಗಿ ಅವರ ಯತ್ಯಾಶ್ರಮ ಹಾಗೆ ಮಠದ ಆಡಳಿತ ಅದು ಚೆನ್ನಾಗಿ ನಡಿಬೇಕು ಎನ್ನುವ ಉದ್ದೇಶದಿಂದ ನಾವು ಅವರಿಗೆ ಬೆನ್ನೆಲುಬಾಗಿ ನಾವು ನಿಂತೆವು. ಹಾಗಾಗಿ ನನ್ನ ಪತ್ನಿಯೂ ಕೂಡ ಶ್ರೀವಿದ್ಯಾ, ಅವಳು ಕೂಡ ಅಷ್ಟೇ. ಅವರ ಸುಖವೇ ನಮಗೆ ಬೇಕಾದಂತಹ ಸುಖ. ಹಾಗಾಗಿ ಅವರಿಗೆ ಯಾವುದು ಇಷ್ಟ ಉಂಟೋ ಅದನ್ನು ನಾವು ಕಲ್ಪಿಸಬೇಕು. ಒಂದು ವೇಳೆ ಅವರಿಗೆ ಇಷ್ಟ ಇಲ್ಲದಂಥ ವೈವಾಹಿಕ ಜೀವನಕ್ಕೆ ನಾವು ದೂಡಿದರೆ ಅವರನ್ನು ಮದುವೆಯಾದವರಿಗೆ ಅತಂತ್ರ ಸ್ಥಿತಿ ಉಂಟಾದೀತು. ಆದ್ದರಿಂದ ಅದು ಬೇಡ, ಅವರಿಗೆ ಇಷ್ಟವಾದದ್ದಕ್ಕೆ ನಾವು ಒಪ್ಪಿಕೊಡಬೇಕು ಅಂತ ಹೇಳಿಕೊಂಡು ನಾವು ಒಪ್ಪಿಗೆ ಕೊಟ್ಟೆವು. ತಾವು ಬಾಲ್ಯದಲ್ಲಿರುವಾಗಲೂ ಕೂಡ ಯಾವುದೇ ಆಹಾರದಲ್ಲಿ ನಿಷಿದ್ಧ ಪದಾರ್ಥಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ, ಎಲ್ಲಿಗೂ ದೂರಕ್ಕೂ ಹೋಗ್ತಾ ಇರಲಿಲ್ಲ. ಸಹಾಧ್ಯಾಯಿಗಳಲ್ಲಿ ಬಳಿಯಲ್ಲಿ ಬುತ್ತಿ ಹಿಡ್ಕೊಂಡು ಬಂದರೆ ಇವರು ಯಾವುದನ್ನು ತಗೊಳ್ತಾ ಇರಲಿಲ್ಲ. ಯಾಕೆ ಕೇಳಿದರೆ ಅವರು ಎಷ್ಟು ಶುಚಿ ಇರ್ತಾರೆ ಗೊತ್ತಿಲ್ಲ. ಅವರು ವೆಜ್ಜಾ ನಾನ್ ವೆಜ್ಜಾ ಅಥವಾ ತಿನ್ನುವಂತಹ ಪದಾರ್ಥಗಳಲ್ಲಿ ಅವರು ಎಂಜಿಲು ಮಾಡ್ತಾರೆ, ಇಂಥದ್ದೆಲ್ಲ ಅವರಿಗೊಂದು ಪರಿಕಲ್ಪನೆ ಇತ್ತು. ಅಂದರೆ ನಾವಿವತ್ತು ಹೇಳ್ತೇವೆ ಮಡಿ ಎನ್ನುವಂತಹ ವಿಷಯ. ಹಾಗಾಗಿ ಇವರು ತಂದರೆ ಎಲ್ಲರಿಗೂ ಆಹಾರವನ್ನು ಕೊಡ್ತಾ ಇದ್ದರು, ಆದರೆ ಇನ್ನೊಬ್ಬರ ಹತ್ರ ಇವರು ತೆಕ್ಕೊಳ್ತಾ ಇರಲಿಲ್ಲ. ಇದು ನಮಗೆ ಅನಿಸಿತ್ತು. ಹಾಗಾಗಿ ಇವರನ್ನು ಆ ರೀತಿಯಾಗಿ ಬೆಳೆಸುವುದೇ ಅವರ ನಿಜವಾದಂತಹ ಒಂದು ಯೋಗ್ಯತೆ. ಹಾಗಾಗಿ ಅವರಿಗೆ ಯತ್ಯಾಶ್ರಮ ಕೊಡುವುದು ಬಹಳ ಉತ್ತಮ ಅಂತ ನಾವು ಕೂಡ ಪರಿಗಣಿಸಿದೆವು. ಹಾಗಾಗಿ ಅವರ ಆಸಕ್ತಿಯಿಂದ ಏನು ಶಾಸ್ತ್ರ ಏನು ಭಗವಂತ ಅಂತ ತಿಳ್ಕೊಳ್ಬೇಕು ಅಂತ ಹೊರಟವರು. ಬಾಲ್ಯದಿಂದಲೂ ಕೂಡ ಅವರು ಒಬ್ಬ ವೈಜ್ಞಾನಿ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಬಯಸಿದವರು. ಆಗ ನಾನು ಹೇಳಿದೆ, ವಿಜ್ಞಾನಿ ಸೈಂಟಿಸ್ಟ್ ಅಂತ ಕೇಳಿದರೆ ಕೇವಲ ಮೆಟೀರಿಯಲ್ ಸ್ಟಡಿ ಮಾತ್ರ ಅಲ್ಲ, ಭೌತ ವಿಜ್ಞಾನಿ ಮಾತ್ರ ಅಲ್ಲ, ಅದಕ್ಕಿಂತ ಮಿಗಿಲಾಗಿರುವಂಥದ್ದು ಜಗತ್ತಿನಲ್ಲಿ ಬಹಳಷ್ಟು ಇದೆ. ಎಲ್ಲಿ ವಿಜ್ಞಾನ ನಿಲ್ತದೋ ಅಲ್ಲಿ ವೇದಾಂತ ಆರಂಭ ಆಗತ್ತೆ. ಹಾಗಾಗಿ ವಿಜ್ಞಾನ ಅಂದರೆ ವಿಶಿಷ್ಟವಾದ ಜ್ಞಾನ, ವಿಷ್ಣುವಿನ ಜ್ಞಾನವೇ ವಿಜ್ಞಾನ. ಹಾಗಾಗಿ ಭಗವಂತನ ಜ್ಞಾನವನ್ನು ಪಡಿಬೇಕು ಎನ್ನುವುದರಿಂದ ಅವರು ಓಂಕಾರ ಅಥವಾ ಪ್ರಣವದ ಉಪದೇಶಕ್ಕೆ ತಾವು ತೆರಳಿದವರು. ಇಂದಿಗೂ ಕೂಡ ದೇವರ ಪೂಜೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ರಕ್ಷಣೆಗೆ ಅವರ ಆಸಕ್ತಿಯನ್ನು ಬೆಳೆಸುವ ಜವಾಬ್ದಾರಿ ನಿಮ್ಮೆಲ್ಲರದ್ದು ಇದೆ. ಹಾಗಾಗಿ ಶಿರೂರು ಪರ್ಯಾಯ, ನಮ್ಮ ಪರ್ಯಾಯ, ಕೃಷ್ಣ ಭಕ್ತರ ಪರ್ಯಾಯ ತಾವೆಲ್ಲ ಹೊರಗೆ ನಿಂತು ಅವರಿಗೆ ಬಹಳವಾದಂತಹ ಒಂದು ಉತ್ತೇಜನವನ್ನು ಕೊಟ್ಟಿತು ಅಂತಾದರೆ ಅವರು ಒಳಗೆ ನಿಂತು ಭಗವಂತನ ಪೂಜೆಯನ್ನು ಮಾಡ್ತಾರೆ. ತನ್ಮೂಲಕ ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ಮಾತಿನಂತೆ ಅವರು ಮಾಡಿದ ಆರಾಧನೆಯಿಂದ ಇಡೀ ಲೋಕಕ್ಕೆ ಒಳ್ಳೆಯದಾಗತ್ತೆ. ಖಂಡಿತ ಆಚಾರ್ಯರೇ, ಲೋಕ ಕಲ್ಯಾಣಕ್ಕಾಗಿ ಬಂದಂಥ ಗುರುಗಳು ಶ್ರೀಕೃಷ್ಣನ ಕೃಪೆಯಿಂದ ನಿಮ್ಮ ಮೂಲಕ ಕಳಿಸಿದ್ದಾನೆ. ಅನಿರುದ್ಧನಿಂದ ವೇದವರ್ಧನನಾಗುವವರೆಗಿನ ಎಲ್ಲ ವಿಷಯಗಳನ್ನು ಹೇಳಿದರೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನನ್ನ ಚಾನಲ್ ಮುಖಾಂತರ ವಿಶೇಷವಾಗಿ ನಮೋ ನಮಃ, ನಮಸ್ಕಾರ, ಧನ್ಯವಾದ. ಸ್ನೇಹಿತರೆ, ನೋಡಿದ್ರಲ್ಲ, ಕೇಳಿದ್ರಲ್ಲ, ಮಂಗಳೂರಿಂದ ಹೊರಟ ಹೊರ ಕಾಣಿಕೆ ಅಜ್ಜರಕಾಡಿಂದ ಹಿಡಿದು ಉಡುಪಿಯಿಂದ ಮೆರವಣಿಗೆ ಕೃಷ್ಣ ಮಠವನ್ನು ದಾಟಿ ಇಲ್ಲಿವರೆಗೂ ಬಂದು ನಿಂತಿತು. ಸ್ನೇಹಿತರೆ, ಈಗ ಉಡುಪಿಯ ರಾಜ ಬೀದಿಗಳಲ್ಲಿ ಅಲ್ಲಿಯ ಲೈಟಿಂಗ್ಸ್ ಹೇಗಿರುತ್ತೆ,
ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರ ಅಂದರೆ ಬಹುಶಃ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. 17-18ರ ಪರ್ಯಾಯ 2 ದಿನಗಳು ಮಿಸ್ ಮಾಡಬೇಡಿ. ನೀವು ಬನ್ನಿ ನಿಮ್ಮವರೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಎಂದಿನಂತೆ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಹರೇ ಕೃಷ್ಣ. ನಮಸ್ಕಾರ.